ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಇವತ್ತು ಏಪ್ರಿಲ್ 29, 28 ನಂಗೆ ಕನ್ಫ್ಯೂಸ್ ಆಗ್ತಿದೆಯಲ್ಲ, ನೋಡುವ. 28 ಯಾವಾಗ್ಲೂ ಒಂದಿನ ಮುಂದೆ ಇರ್ತೀನಿ ನಾನು. ಅನ್ಸ್ತಾ ಇರುತ್ತೆ ಆ ತರ ಟೈಮ್ ಹೆಂಗ್ ಓಡ್ತಾ ಇರುತ್ತೆ ಅಂತ ಅನ್ಸ್ತಾ ಇರುತ್ತೆ. ಸೊ ಇವತ್ತು ಏಪ್ರಿಲ್ 28, ವರ್ಕೌಟ್ ಮುಗೀತು, ನಂದು ಊಟ ಕೂಡ ಆಯ್ತು. ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸಗಳು, ಬೆಳಗಿನ ದಿನನಿತ್ಯ ಕೆಲಸಗಳು ಬೆಳಗ್ಗಿಂದು ಆಯ್ತು. ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ನಿನ್ನೆ ಎಲ್ಲ, ಬಟ್ ಇವಾಗೇನೋ ಬೇಡ ಅನ್ಸ್ತಿದೆ. ಈ ಬಿಸ್ಲಿಗೆ ಯಾರು ಹೋಗ್ತಾರೆ ಅಂತ. ಕೆಲವೊಂದು ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್ ಎಲ್ಲ ಸ್ವಲ್ಪ ಸರಿ ಮಾಡ್ಸೋದಿತ್ತು. ಅಡ್ರೆಸ್ ಎಲ್ಲ ಮುಂಚೆ ಇನ್ನೊಂದ್ ಸಣ್ಣ ಮನೆ ಇದ್ನಲ್ಲ, ಅದರದ್ದು ಅಡ್ರೆಸ್ ಎಲ್ಲ ಇದಕ್ ಚೇಂಜ್ ಮಾಡ್ಸೋಣ ಅಂತ ಅನ್ಕೊಂಡೆ. ಅದಕ್ಕೆ ಅನ್ಕೊಂಡು ಪ್ಯಾನ್ ಕಾರ್ಡು ಅಂತ ಎಲ್ಲ ಅನ್ಕೊಂಡಿದ್ದೆ. ಈ ಬಿಸ್ಲಲ್ಲಿ ಯಾರು ಹೋಗ್ತಾರೆ, ಫಸ್ಟ್ ಎಲ್ಲ ಬೇರೆ ಕೆಲ್ಸಗಳು, ಮನೆ ಕೆಲ್ಸಗಳು ಮುಗಿಸ್ಕೊಳ್ಳೋಣ ಅಂತ ಅನ್ಕೊಂಡೆ. ಜೊತೆಗೆ ಆಚೆ ತಗೊಳ್ಳೋದು ಬೇಡ, ಬ್ಲಿಂಕಿಟ್ ಅಲ್ಲೇ ಆರ್ಡರ್ ಮಾಡ್ಬಿಡ ಅಂತ ಹೇಳಿ ಕೆಲವೊಂದು ಐಟಮ್ ಇನ್ಸ್ಟಾಮಾರ್ಟ್ ಅಲ್ಲಿ ಸಿಗ್ಲಿಲ್ಲ, ಬ್ಲಿಂಕಿಟ್ ಅಲ್ಲಿ ತಗೊಂಡೆ. ಇವಾಗ ಇಲ್ಲಿ ಬಿಸಿಲು ಬೇರೆ, ಇನ್ನೂ ಕೆಲವೊಂದು ಐಟಮ್ ತಗೊಳ್ಬೇಕಿತ್ತು, ಬಿಸಿಲಿಗೆಲ್ಲ ಹಾಳಾಗ್ಬಿಡುತ್ತೆ. ಸೊ ನೋಡೋಣ, ಒಂದೇ ನಿಧಾನಕ್ಕೆ ತಗೊಳ್ಳೋಣ ಅಂತ ಹೇಳಿ ಕೆಲವೊಂದು ಐಟಮ್ಗಳನ್ನ ಇವತ್ತು ತಗೊಂಡೆ ಅಷ್ಟೇ. ಸೊ ಏನೇನೋ ಅನ್ಕೊಳ್ತೀನಿ ಮಾಡ್ಬೇಕು ಕೆಲ್ಸಗಳು ಅಂತ, ಬಟ್ ಯಾವ ಟೈಮಲ್ಲಿ ಏನಾಗ್ಬೇಕು ಅದೇ ಆಗೋದು ಅಲ್ವಾ. ಸೊ ಇವತ್ತು ಗಂಜಿ ಅನ್ನ ಊಟ ತುಂಬಾ ಚೆನ್ನಾಗ್ ಅನಿಸ್ತು, ತಂಪ ಅನ್ಸ್ತು ದೇಹ. ಮೊಸರು ಹಾಕೊಂಡು, ಉಪ್ಪಿನಕಾಯಿ ಹಾಕೊಂಡು, ಸಾಂಬಾರ್ ಇತ್ತು, ಎಲ್ಲ ಹಾಕಿ ತಿಂದೆ, ತುಂಬಾ ಚೆನ್ನಾಗ್ ಅನಿಸ್ತು. ಸೊ ಇವಾಗ ನೀರ್ ಕುಡ್ದು ಎಲ್ಲ ಆಗಿ ಬೆಳಿಗ್ಗೆಯಿಂದ ಖರ್ಜೂರ, ಎಳ್ಳುಂಡೆ, ಬಾದಾಮಿ, ಮೆಂತ್ಯ ನೀರು ಎಲ್ಲ ಆಗಿದೆ. ಒಂಥರ ಬಾಡಿ ಲೈಟ್ ಅನ್ಸುತ್ತೆ, ಫ್ರೀ ಅನ್ಸುತ್ತೆ, ಒಂಥರ ಸ್ಕಿನ್ ಅಲ್ಲಿ ಕೂಡ ಗ್ಲೋ ಅನ್ಸುತ್ತೆ, ಗ್ಲೋ ಬರ್ತಾ ಇದೆ ಅನ್ಸುತ್ತೆ. ಈ ರೀತಿ ನಾನು ಪ್ರತಿನಿತ್ಯ ಬೆಳಿಗ್ಗೆ ಮೆಂತ್ಯ ಮತ್ತು ಖರ್ಜೂರ ತಗೊಳ್ಳೋದ್ರಿಂದ ನಮ್ಮ ಒಂದು ಪೀರಿಯಡ್ ಸಮಸ್ಯೆ ಇದ್ರೂ ಕೂಡ ಒಂದು ಮಟ್ಟಕ್ಕೆ ಸರಿ ಹೋಗ್ತಾ ಬರುತ್ತೆ. ನಂಗೂ ಕೂಡ ಫೀಲ್ ಆಗಿದೆ ಕೂಡ. ಸೊ ಇಷ್ಟು ನಡೀತಾ ಇದೆ. ಕರೆಂಟ್ ಬೇರೆ ಇಲ್ಲ, ಕರೆಂಟ್ ಹೋಗಿದೆ. ಸದ್ಯ ಚಾರ್ಜ್ ಮಾಡ್ಕೊಂಡಿದ್ದೀನಿ ಫೋನು, ಮೈಕ್ ಎಲ್ಲ. ಏನಿಲ್ಲ, 64% ಇದೆ ಮೊಬೈಲ್ ಅಲ್ಲಿ ಅಷ್ಟೇ. ಸೊ ಇವತ್ತಿನ ದಿನ ಹೀಗೆ ಹೋಗ್ತಾ ಇದೆ. ನಿನ್ನೆ ಎಲ್ಲ ಅನಿಸ್ತು, ಅಯ್ಯೋ ಇವ್ರು ಯಾವಾಗಪ್ಪ ಬಿಡ್ತೀನಿ ಅಂತ. ಬಟ್ ಇವಾಗ ಅನಿಸ್ತಾ ಇದೆ, ಏನಾದ್ರು ಮಾಡ್ಬೇಕು, ಯಾಕೆ ತಕ್ಷಣ ಈ ತರ ಇದ್ ಮಾಡ್ಕೊಳ್ಳೋದು. ಐ ಮೀನ್ ಇಷ್ಟೇ ವರ್ಷ ಇದೀನಂತೆ, ನೋಡೋಣ ಇನ್ನೆಷ್ಟು ಟೈಮ್ ತಗೊಳ್ಳಿ. ಈ ತರ ಫೀಲ್ ಆಗಿದ್ದೀನಿ. ಆರಾಮಾಗಿ ಗಾಳಿ ಕೂಡ ಬೀಳಿಸ್ತಾ ಇದೆ, ಚೂರು ವೆದರ್ ಚೆನ್ನಾಗಿದೆ. ಇನ್ನೇನ್ ಬಿಸಿಲು ಶುರು ಆಗ್ಬಿಡುತ್ತೆ ಇವಾಗ ಇನ್ನು ಟೈಮು 11 ಕಾಲಾಗಿದೆ ಅಷ್ಟೇ. ಇನ್ನ 11:30 ಶುರು ಆಗುತ್ತೆ ನೋಡಿ, ಸಿಕ್ಕಾಪಟ್ಟೆ ಬಿಸಿಲು. 5 ಗಂಟೆವರೆಗೂ, 5:30ವರೆಗೂ ಫುಲ್ಲು ಸೂರ್ಯನ ಕಿರಣ ಇಲ್ಲೇ ರಾಚ್ತಾ ಇರುತ್ತೆ, ಅಷ್ಟು ಬಿಸಿಲು. ಸೊ ಹಾಲ್ಗೆ ಹೋಗ್ಬಿಟ್ರಂತೂ ಇನ್ನೂ ಬಿಸಿಲು. ಇಲ್ಲಿ ಈ ರೂಮಲ್ಲಿ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಇಲ್ಲಿ ತೆಂಗಿನ ಮರ ಎಲ್ಲ ಇರೋದ್ರಿಂದ ಸ್ವಲ್ಪ ಗಾಳಿ ಬೀಸುತ್ತೆ. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಏನಕ್ಕೆ ಬೇಜಾರಾಗ್ಬಿಡುತ್ತೆ ಅಂದ್ರೆ, ಈ ಊರು ಒಂದ್ ಸರಿಯಾಗಿ ಕೆಲಸಗಳು ಮಾಡ್ಕೊಳಕ್ ಆಗಲ್ಲ. ಈ ಬಿಸಿಲಿಗೆ, ಈ ಸೆಕೆಗೆ ಏನು ನೆಮ್ಮದಿಯಾಗಿ ಒಂದ್ ರೀತಿ ಸಮಾಧಾನವಾಗಿ ಮಾಡ್ಕೊಳೋದಕ್ಕಾಗಲ್ಲ. ಈ ಟೈಮ್ ಬೆಳಗ್ಗೆ 11 ಗಂಟೆವರೆಗೂ ಪರವಾಗಿಲ್ಲ, ಅದಾದ್ಮೇಲೆ ಶುರು ಆಗುತ್ತೆ ಬಿಸಿಲು. ಈ ರೀತಿ ಇಲ್ಲಿ ಏಪ್ರಿಲ್ ಮೇ ಅಂತೂ, ಅದರಲ್ಲೂ ಮೇ ತಿಂಗಳಂತೂ ಸಿಕ್ಕಾಪಟ್ಟೆ ಒಂದ್ ರೀತಿ ಈ ಓಡೋ ಬೇಡ ಅನ್ಸ್ಬಿಡುತ್ತೆ. ಆ ತರ ಆಗ್ಬಿಡುತ್ತೆ. ನಮ್ಗೆ ಏನು ಮಾಡಕ್ ಆಗಲ್ಲ. ಅದೇ ಎಷ್ಟೋ ವಿಷಯಗಳಲ್ಲಿ ನಂಗೆ ಈ ಊರು ತುಂಬಾ ಇಷ್ಟನೇ, ಹಾಗೇನಿಲ್ಲ. ಸೊ ಹೆಲ್ದಿ ಕೂಡ ಈ ಒಂದು ಏನು ಟ್ರಾಪಿಕಲ್ ರೀಜನ್ಗೆ ಹತ್ರ ಅಲ್ವಾ, ಜಿಯೋಗ್ರಫಿ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿನ ಈ ರೀತಿ ಹೋಗ್ತಾ ಇದೆ, ಹಾಗಾಗಿ ಹಾಗನ್ಸ್ಬಿಡುತ್ತೆ. ಸೊ ಇವತ್ತಾದ್ರೂ ಅದೊಂದು ಮುಖಕ್ಕೆ ಹಚ್ಕೊಳ್ಳೋದು, ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಎಷ್ಟು ದಿವಸ ಆಯ್ತು. ಅದೊಂದು ಅರ್ಶನ, ಮತ್ತೆ ಅದೊಂದ್ ರೀತಿ ಮುಖಕ್ಕೆ ಹಾಕೊಳ್ಳೋ ಅರ್ಶನೇ ಅದು. ಆಯ್ತಾ, ಒಂದ್ ಕಡೆ ತಗೊಂಡಿದ್ದೆ ಅದು, ಮತ್ತೆ ಗ್ಲಿಸರಿನ್ ತಗೊಂಡಿದ್ದೆ. ಸೊ ಪ್ರೀವಿಯಸ್ ವಿಡಿಯೋ ಹೇಳಿದ್ದೆ ನಿಮ್ಗೆ ಫೇಸ್ ಪ್ಯಾಕ್ ಮಾಡ್ಕೊಳ್ಬೇಕು ಅಂತ ಹೇಳಿ, ಆಗ್ಲಿಲ್ಲ. ನೋಡೋಣ ಇವತ್ತಾದ್ರೂ ಮಾಡ್ಕೊಳಕಾಗತ್ತಂತ. ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇದೆ, ಮನೆ ಕ್ಲೀನಿಂಗು ಮಾಡ್ಕೊಳ್ಬೇಕು. ಜೊತೆಗೆ ವಿನು ಅವ್ರ ಊರಲ್ಲಿದ್ದಾನೆ, ಹಾಗಾಗಿ ನೋಡ್ಬೇಕು ಏನಾಗುತ್ತೆ ಅಂತ. ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಲೆಟ್ಸ್ ಕೀಪ್ ಗೋಯಿಂಗ್, ಓಕೆನಾ. ಸೊ ಏನಾದ್ರೂ ಮಿಸ್ ಆಗಿದ್ರೆ ಇನ್ನೊಂದ್ 2-3 ದಿವಸದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಅಮ್ಮಂಗೆ ವರ್ಕೌಟ್ ಮಾಡಿಸ್ತೀವಿ. ಇವತ್ತು ಸ್ಪೆಷಲ್ ಏನಂದ್ರೆ, ಅಮ್ಮಂಗೆ 2.5 kg ಸ್ಟಾರ್ಟ್ ಮಾಡಿಸ್ದೆ. ಬೈಸಿಪ್ಸ್ ಅದೊಂದು 20 ಮಾಡಿದ್ರು. ಯೂಶಲಿ 1 kg ಮಾಡ್ತಾ ಇದ್ರು. ಆ ಕೈಗೆ 1 kg, ಈ ಕೈಗೆ 1 kg, 2 kg. ಸೊ ಇವಾಗ 2.5 kg, 2 kg ಬೇಕಿತ್ತು, ಇರ್ಲಿಲ್ಲ. 2.5 kg ಇದೆ ಮನೇಲಿ ಅಮ್ಮನ ಹತ್ರ. ಸೊ ಅದ್ರಲ್ಲೇ ಶುರು ಮಾಡಿದ್ರು ಇವಾಗ. 2.5 kg ಬೈಸಿಪ್ಸ್, ಸ್ವಲ್ಪ ಟ್ರೈಸಿಪ್ಸ್ ಇದೆಲ್ಲ ಮಾಡಿದ್ರು. 2.5 kg ಆಗುತ್ತೆ. ಸೊ ಖುಷಿ ಆಯ್ತು. ಸ್ವಲ್ಪ ಮೆಟ್ಲೆಲ್ಲ ಹತ್ತಿ ಇಳಿದು, ಅದು ಟಂಬಲ್ಸ್ ಎಲ್ಲ ತಗೊಂಡು ಹೋಗುದು ಬರೋದು ಮಾಡಿದ್ದಾರೆ.
ಸ್ವಲ್ಪ ಬೇಸಿಕ್ ವರ್ಕ್ಔಟ್ಸ್ ಎಲ್ಲ ಮಾಡಿದ್ದಾರೆ, ಸ್ಕ್ವಾಟ್ಸ್ ಎಲ್ಲ. ಸೊ ಬಾಡಿ ಲೈಟ್ ಅನ್ಸುತ್ತೆ ಮಾಡ್ತಾ 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 ದಿವಸ ನಾವು ವರ್ಕೌಟ್ ಮಾಡ್ತಾ ಮಾಡ್ತಾ ಒಂದ್ ರೀತಿ ಬಾಡಿ ಲೈಟ್ ಫೀಲ್ ಆಗುತ್ತೆ. ಕೆಲವೊಂದ್ಸತಿ ಬೇಜಾರ್ ಅನ್ಸುತ್ತೆ, ಸಾಕಪ್ಪ ಅನ್ಸುತ್ತೆ, ಬಟ್ ವಿ ಹ್ಯಾವ್ ಟು ಕೀಪ್ ಗೋಯಿಂಗ್. ಆ ಒಂದು ನೋವಲ್ಲೇ ನಾವು ಮಾಡ್ತಾ ಹೋಗ್ಬೇಕು. ಅವಾಗ್ಲೇನೆ ಸ್ವಲ್ಪ ಸ್ಟ್ರೆಂತ್, ಇಮ್ಯುನಿಟಿ ಎಲ್ಲ ಬಿಲ್ಡ್ ಆಗತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಸೊ ನೀವು ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ವರ್ಕೌಟ್ ಇವತ್ತಿಂದಾನೇ ಶುರು ಮಾಡಿ. ಓಕೆನಾ? ನಾವ್ ಯಾವಾಗ ಬರುತ್ತೆ ಟೈಮು ಅಂತ ಕಾಯ್ತಾ ಇದ್ರೆ ಟೈಮ್ ಬರೋದೇ ಇಲ್ಲ. ಇವತ್ತಿಂದ ಇವಾಗ್ಲಿಂದ ಶುರು ಮಾಡಿ. ಓಕೆನಾ? ನಾನು ಬೇಗ ವರ್ಕೌಟ್ ವಿಡಿಯೋಸ್ ಶುರು ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ ನೋಡೋಣ ಏನಾಗುತ್ತೆ. ಡೈಲಿ ಅಪ್ಡೇಟ್ಸ್ ಮಾತಾಡ್ಬೇಕನ್ಸ್ತಾ ಇರುತ್ತೆ ನನ್ಗೆ, ನಿಮ್ ಜೊತೆ ಶೇರ್ ಮಾಡ್ಬೇಕನ್ಸ್ತಾ ಇರುತ್ತೆ, ನೋಡೋಣ ಏನಾಗುತ್ತೆ ಅಂತ. ಸೊ ಗಂಜಿನ ಇನ್ನೂ ಸ್ವಲ್ಪ ಇದೆ, ಅದಕ್ಕೆ ಮೊಸರು ಹಾಕಿಟ್ಬಿಟ್ಟಿದೀನಿ. ಸೊ ಮಧ್ಯಾಹ್ನಕ್ಕೆ ಹಾಕ್ಬಿಡತ್ತೆ, ನೋಡ್ಬೇಕು. ಬ್ಲಾಕ್ ಚೆನ್ನ ಏನಾದ್ರು ನೆನ್ಸೋದಿದ್ರೆ ನೆನ್ಸ್ತೀನಿ. ಈವ್ನಿಂಗ್ ಆಗತ್ತೆ, ದೋಸೆ ಏನಾದ್ರು ಮಾಡ್ಕೊಳ್ಬಹುದು. ಬ್ಲಾಕ್ ಚೆನ್ನ ದೋಸೆ ಅಮ್ಮ ಕೂಡ ಇವತ್ತು ಬ್ಲಾಕ್ ಚೆನ್ನ ದೋಸೆ ಮಾಡೋಕ್ ಹೇಳಿದೀನಿ, ಅಂದ್ರೆ ನೆನ್ಸಿದ್ದಾರೆ ರಾತ್ರಿ. ಇವತ್ತು ಬೆಳಿಗ್ಗೆ ಮಾಡ್ಕೋಬೇಕಿತ್ತು, ಬಟ್ ನಿನ್ನೆ ನೈಟ್ ಗಂಜಿ ಅನ್ನಕ್ಕೆ ನೀರ್ ಹಾಕಿಟ್ಟು ಅಮ್ಮ ಕೂಡ ಇವತ್ತು ಬೆಳಿಗ್ಗೆ ಗಂಜಿಯನ್ನ ಬಾಯ್ಲ್ಡ್ ವೆಜಿಟೇಬಲ್ಸ್ ಜೊತೆಗೆ ಎಗ್, ಹಾಗೆ ಬೇಡ ಆಮ್ಲೆಟ್. ನನ್ನ ತಮ್ಮ ಇವತ್ತು ಆಮ್ಲೆಟ್ ಕೇಳತ್ನಂತೆ, ಹಾಗಾಗಿ ಇವತ್ತು ಆಮ್ಲೆಟ್. ಒಂದೊಂದ್ ದಿನ ಚೇಂಜಸ್ ಇರ್ಬೇಕು, ಯಾವಾಗ್ಲೂ ಬಾಯ್ಲ್ಡ್ ಎಗ್ ತಿಂತಾ ಇರೋ ಬದಲು ಒಂದಿನ ಆಮ್ಲೆಟ್ ಈ ರೀತಿ ಮಾಡ್ಕೊಂಡ್ರು ತೊಂದ್ರೆ ಇಲ್ಲ. ಸೊ ನೋಡೋಣ, ನನ್ಗೆ ಯಾವಾಗ ಅಭ್ಯಾಸ ಆಗುತ್ತೋ ಅವಾಗ. ನನ್ಗೇನ್ ತಿನ್ನಕ್ ಬೇಜಾರಿಲ್ಲ, ಅಭ್ಯಾಸ ಇಲ್ಲ ಅಂತ ಅಷ್ಟೇನೆ, ಬಟ್ ಅಭ್ಯಾಸ ಮಾಡ್ಕೊಳ್ಬಹುದು, ಏನು ತೊಂದ್ರೆ ಇಲ್ಲ. ನೋಡೋಣ, ಒಬ್ಬೊಬ್ರಿಗೆ ಒಂದೊಂದ್ ರೀತಿ ಅನ್ಸುತ್ತಲ್ವಾ, ಅದು ಅವ್ರ ರುಚಿ ಅದು. ಸೊ ನೀವೇನಾದ್ರೂ ಎಗ್ ತಿಂತಿಲ್ಲ ಅಂತಂದ್ರೆ ತಿನ್ನಿ, ನಿಮ್ಗೆ ತಿನ್ಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ತಿನ್ನಿ. ಒಂದ್ ದಿವಸಕ್ಕೆ ಒಂದ್ ಎಗ್ ತಿನ್ನಿ, ಏನು ತೊಂದ್ರೆ ಇಲ್ಲ. ಸೊ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ, ಎಗ್ ವೈಟ್ ತಿನ್ಬೇಕಾ ಅಥವಾ ಪೂರ್ತಿ ಎಗ್ ಹೋಲ್ ವೈಟ್ ತಿನ್ಬೇಕಾ ಅಂತ. ಆದಷ್ಟು ಬೇಗ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಆದಷ್ಟು ಬೇಗ ಇನ್ನೊಂದು ಚಾನಲ್ ಅಂತೂ ವಿಡಿಯೋಸ್ ಹಾಕೋಕೆ ಆಗ್ತಾ ಇಲ್ಲ ಸ್ನೇಹಿತರೆ. ಅದೇನಪ್ಪ ಟೈಮ್ ಹೆಂಗ್ ಹೋಗುತ್ತೆ ಗೊತ್ತಾಗೋದಿಲ್ಲ. ಬೆಳಗ್ಗೆ ಎದ್ದೇಳ್ತೀನ, ಸ್ವಲ್ಪ ಎದ್ದು ಧ್ಯಾನ ಮಾಡಿ, ಸ್ವಲ್ಪ ಫ್ರೆಶ್ ಅಪ್ ಆಗಿ, ವರ್ಕೌಟ್ ಮಾಡಿ, ಅಮ್ಮನ ಜೊತೆ ಸ್ವಲ್ಪ ಏನಾದ್ರು ತಿಂದು ಕುಡ್ದು, ಮೆಂತ್ಯ ನೀರು ಏನಾದ್ರು ಇದ್ರೆ ಅದನ್ನ ಇದ್ ಮಾಡ್ಕೊಂಡು, ಸ್ವಲ್ಪ ಇವತ್ತು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೆ. ಜೊತೆಗೆ ಅದ್ ಬೇರೆ ಅನ್ಸರ್ವಿಸಬಲ್ ಅಂತ ಹೇಳಿ, ಅಂದ್ರೆ ಡೆಲಿವರಿ ಪಾರ್ಟ್ನರ್ಸ್ ಅವೈಲೇಬಲ್ ಇಲ್ಲ ಅಂತ ಹೇಳಿ. ಇಲ್ಲಿ ಕೆಲವು ಸತಿ ಡೆಲಿವರಿ ಪಾರ್ಟ್ನರ್ಸ್ ಅವೈಲೇಬಲ್ ಇರೋದಿಲ್ಲ, ಒಂದೊಂದ್ಸತಿ ಇಲ್ಲಿ ಉಡುಪಿನಲ್ಲಿ ಒಂದೊಂದ್ಸತಿ ಅವೈಲೇಬಲ್ ಇರ್ತಾರೆ. ಸೊ ಅದನ್ನೆಲ್ಲ ನೋಡಿ ಹೋಗಿ ಆರ್ಡರ್ ಮಾಡ್ಕೊಂಡು, ಆಮೇಲೆ ಫ್ರೆಶ್ ಅಪ್ ಆಗಿ ಬಂದು ಊಟ ಮಾಡಿ, ಸ್ವಲ್ಪ ವಾಕ್ ಮಾಡಿ, ಊಟ ಆದ್ಮೇಲೆ ಸ್ವಲ್ಪ ವಾಕ್ ಮಾಡ್ಬೇಕು. ಮನೇಲಿ ಆದ್ರೂ ಸರಿ, ಮೆಟ್ಲು ಹತ್ತು ಇಳಿದು ಆದ್ರೂ ಸರಿ, ಅದನ್ನೆಲ್ಲ ಮಾಡಿ ಇವಾಗ ನಿಮ್ ಹತ್ರ ಮಾತಾಡ್ತಾ ಇದೀನಿ. ಸೊ ಅಮ್ಮಂದು ಸ್ವಲ್ಪ ಡಯಟ್ ಎಲ್ಲ ನೋಡಿ, ಅವ್ರಿಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು, ಇಷ್ಟೆಲ್ಲ ಕೆಲ್ಸಗಳು ಇರುತ್ತೆ. ಸೊ ಒಂದೊಂದಿನ ಒಂದೊಂದ್ ರೀತಿ ಏನಾದ್ರು ಚೇಂಜಸ್ ಇರುತ್ತಲ್ವಾ. ಸೊ ಈ ತರ ಟೈಮ್ ಹೇಗೆ ಹೋಗುತ್ತೆ ಗೊತ್ತಾಗೋದಿಲ್ಲ. ಇನ್ನೊಂದ್ ಚೆನ್ನಾಗಿ ವಿಡಿಯೋಸ್ ಮಾಡ್ಬೇಕು, ರೀಲ್ಸ್ ಮಾಡ್ಬೇಕು ಅನ್ಸುತ್ತೆ. ವಿನು ಹೇಳ್ತಾ ಇರ್ತೀನಿ, ಅದಕ್ಕೆ ಹೇಳ್ತಾ ಇರ್ತಾನೆ ವಿನು, ಇಬ್ರು ಏನಾದ್ರು ಮಾಡೋಣ ಅಂತ. ನಾನು ಪರಿಚಯ 4 ವರ್ಷದಿಂದ ಹೇಳ್ತಾ ಇದೀನಿ, ಮಾಡೋಣ ಇಬ್ರು ಸೇರಿ, ಒಬ್ರಿಂದ ಏನೋ ಆಗೋದಿಲ್ಲ ಅಂತ. ನಾವಿನ್ನೂ ಅಲ್ಲಿ ಇಲ್ಲಿ ಕೆಲಸ ನೋಡ್ತಾ ಇದ್ರೆ ಆಗೋದಿಲ್ಲ, ಏನಾದ್ರು ಮಾಡೋಣ ಅಂತ. ಸೊ ವಿನು ಕೂಡ ಓಕೆ ಅಂದ್ರೆ ಏನೋ ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಅದ್ರದ್ದು ಏನಾದ್ರು ಅಪ್ಡೇಟ್ಸ್ ಇದ್ರೆ ಹೇಳ್ತೀನಿ. ಸೊ ಇವಾಗ ಇನ್ನು ಊರಲ್ಲಿದ್ದಾನೆ. ಅವ್ರು ಆಕ್ಚುಲಿ ಅವ್ರು ಚಿಕ್ಕಮ್ಮಂಗ್ ಹುಷಾರಿಲ್ಲ ಅಂತ ಹೋಗಿದ್ದು, ಹಾಗೆ ಅವ್ರ ಫ್ರೆಂಡ್ಸ್ ಮದ್ವೆ, ಎಂಗೇಜ್ಮೆಂಟ್ ಈ ರೀತಿ ಎಲ್ಲ ಮುಗಿಸ್ಕೊಳ್ತಾ ಇದ್ದಾನೆ. ಸೊ ಹೀಗೆ ಕತೆ. ನೋಡ್ಬೇಕು, ನಮ್ ಲೈಫ್ ಸ್ವಲ್ಪ ಡಿಫ್ರೆಂಟ್ ಇದೆ. ನಮ್ಮಿಬ್ರದ್ದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್. ಸೊ ಜೊತೆಗೆ ನಾವಿಬ್ರು ಒಟ್ಟಿಗೆ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೀವಿ. ಯಾಕಂದ್ರೆ ಒಬ್ರಿಂದ ಕಷ್ಟ ಆಗುತ್ತೆ. ನೋಡ್ಬೇಕಾದ್ರೆ ಏನಾದ್ರು ಅಪ್ಡೇಟ್ಸ್ ಇದ್ರೆ ಹೇಳ್ತೀನಿ. ಏನಾದ್ರು ಮಾಡ್ಬೇಕಲ್ವಾ. ಸೊ ಅದಕ್ಕೋದಕ್ಕೆ ಏನಾದ್ರು ಒಂದ್ ಮಾಡ್ತಾ ಇರ್ಬೇಕು ಕೆಲ್ಸಗಳು. ಬಟ್ ನಾವ್ ಈ ವಯಸ್ಸಲ್ಲಿ ನಾವ್ ಆಚೆ ಹೋಗಿ ದುಡಿದ್ವಿ ಅಂದ್ರೆ ಮತ್ತೆ ನಮ್ ಏಜ್ ಎಲ್ಲ ಕೆಡ್ಸ್ಕೊಂಡ್ ಬಿಡ್ತೀವಿ. ಇಬ್ರು ಕೂಡ 30+ ಆಗಿದೀವಿ. ಸೊ ವಿ ಹ್ಯಾವ್ ಟು ಡೂ ಸಮಥಿಂಗ್ ವಿಚ್ ಇಸ್ ಗೋಯಿಂಗ್ ಟು ಸಸ್ಟೈನ್ ಇನ್ ಫ್ಯೂಚರ್ ಅಲ್ವಾ, ಆ ತರ ನಾವು ಮಾಡ್ಬೇಕು. ಸೊ ನೋಡೋಣ ಏನಾಗತ್ತೆ ಅಂತ. ಇಷ್ಟು ಅಪ್ಡೇಟ್ ಇವತ್ತು. ಸೊ ಏನಾದ್ರು ವಿಡಿಯೋಸ್ ಮಿಸ್ ಇದ್ರೆ ಹಾಕ್ತೀನಿ. ಸೊ ನನ್ಗೂ ಒಂಥರ ಮುಖದಲ್ಲಿ ಗ್ಲೋ ಇದೆ. ನಾನು ಪ್ರಿವಿಯಸ್ ವಿಡಿಯೋನಲ್ಲಿ ನಾನು ಹಿಂಗ್ ಮಾಡ್ಕೊಂಡೆ ನೋಡಿ. ಏನಕ್ಕೆ ಹಿಂಗೆ ನಾನು ಮಾಡ್ಕೊಂಡಿದ್ದು ಅಂತಂದ್ರೆ, ನಂಗಿಲ್ಲಿ ಒಂದ್ ಏನಾಗ್ಬಿಟ್ಟಿತ್ತು ಅಂತಂದ್ರೆ, ಹೀಗೆ ಒಂದ್ 5-6 ವರ್ಷ ಮುಂಚೆ ಇಲ್ಲಿ ಒಂದ್ ಓಲೆ, ಹೀಗೆ ಒಂದು ಫಂಕ್ಷನ್ ಟೈಮ್ ಅಲ್ಲಿ ಒಂದು ಓಲೆ ಹಾಕೊಂಡಿದ್ದಾಗ, ಅದು ಇಲ್ಲೇ ಮನೆಯಲ್ಲಿ ಯಾರೋ ಹೀಗೆ ನಮ್ಮಮ್ಮನೋ ಅಥವಾ ಯಾರೋ ಹಿಂಗೆ ಎಳ್ದಂಗೆ ಜೋರಾಗಿ ತೆಗ್ದಿದ್ದಕ್ಕೆ ಅದೇನಾಗ್ಬಿಟ್ಟಿತ್ತು, ತೂತು ಸ್ವಲ್ಪ ಹಿಂಗೆ ಸ್ವಲ್ಪ ದೊಡ್ಡದಾಗಿತ್ತು ಅದು ಆಕ್ಚುಲಿ. ಸೊ ಅದು ಇವಾಗ ಕಮ್ಮಿ ಆಗಿದೆಯಲ್ಲ ಸದ್ಯ, ಯಾಕಂದ್ರೆ ಇವಾಗ ನಾನು ಓಲೆನೂ ಹಾಕೊಳ್ತಾ ಇಲ್ಲ. ಸೊ ನೋಡ್ಕೊಂಡೆ, ಅದು ತೂತು ಸ್ವಲ್ಪ ಕವರ್ ಆಗಿತ್ತು.
ಹೆಣ್ಮಕ್ಳಿಗೆ ಇದೆ ಪ್ರಾಬ್ಲಮ್. ಯಾರಾದ್ರೂ ಅದರಲ್ಲೂ ಯಾರಾದ್ರೂ ಫಂಕ್ಷನ್ಸ್ ಗಳು ಜಾಸ್ತಿ ಅಟೆಂಡ್ ಮಾಡೋರಾಗಿದ್ರೆ, ಅಥವಾ ಇವಾಗ ಶೂಟ್ಸ್ ಅಂತ ಎಲ್ಲ ಇರುತ್ತಲ್ವಾ, ಎಷ್ಟೊಂದ್ ಜನ ಶೂಟ್ಸ್ ಅಂತ ಎಲ್ಲ ಹೋಗ್ತಾರಲ್ವಾ, ಅವರೆಲ್ಲ ಪಾಪ ಭಾರ ಭಾರದ್ದು ಹಾಕೊಳ್ತಾರಲ್ವಾ, ಅವ್ರಿಗೆಲ್ಲ ಜಾಸ್ತಿ ದೊಡ್ಡದಾಗಿ ತೂತ ಆಗ್ಬಿಟ್ಟಿರುತ್ತೆ. ಸೊ ಅವರೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತಾರೋ ಅಂತ ಅನ್ಸ್ಬಿಡುತ್ತೆ. ನಂಗೊಂದ್ ಸ್ವಲ್ಪ, ನಂಗೂ ಜಾಸ್ತಿನೇ ಆಗಿತ್ತು, ಇವಾಗ ಕಮ್ಮಿ ಆಗಿದೆ, ಎಲ್ಲ ಕೂಡ್ಕೊಂಡಿದೆ. ಸೊ ಸೊ ನಿಮ್ಗೂ ಟಿಪ್, ನಿಮ್ಗೂ ಹಾಗಾಯ್ತಂದ್ರೆ ಫೋಲ್ನೆ ಹಾಕಕ್ ಹೋಗ್ಬೇಡಿ ತುಂಬಾ ದಿವಸ, ಅದೇ ಇದಾಗುತ್ತೆ, ಕವರ್ ಆಗುತ್ತೆ. ಸೊ ಅದಕ್ಕೆ ಅಂತಾನೆ ನೀವು ಸ್ಟಿಚ್ ಮಾಡ್ಸೋಕೆಲ್ಲ ಹೋಗ್ಬೇಡಿ. ನಂಗೆ ಇಲ್ಲಿ ಮೂಗುನು ಚುಚ್ಸುತ್ತೆ, ಅದನ್ನು ಇವಾಗ ಬಿಟ್ಬಿಟ್ಟೆ, ಅದಾಗದೆ ಕವರ್ ಆಗ್ತಾ ಇದೆ. ಹಿಂಗೆ ಇಷ್ಟ ಏನು ಬೇಡ ಅನ್ಸ್ಬಿಡತ್ತೆ. ಓಕೆನಾ? ಸೊ ಹಿಂಗೆ ನಂದು ಥಾಟ್ಸ್ಗಳು. ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಓಕೆನಾ? ಬೇಗ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊತೀನಿ, ಇವಾಗ ಮತ್ತೆ ಸಿಗ್ತೀನಿ. ಬಾಯ್.